ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೊಯ್ಸಳ ಬಾಲವನದ ಪುಸ್ತಕ ಗೂಡುನ ಮತ್ತೆ ಪ್ರಾರಂಭ ಮಾಡುವ ಉದ್ದೇಶದಿಂದ ರಾಜೇಶ್ವರಿ ಮನೆಗೆ ಬಂದಿದ್ದೀನಿ. ರಾಜೇಶ್ವರಿ, ಈ ಸಲ ಯಾವ ಪುಸ್ತಕ ಓದಿಯಮ್ಮ ನೀನು? ನಾನು ಈ ವರ್ಷ ತುಂಬಾ ಪುಸ್ತಕಗಳನ್ನ ತರಿಸಿದ್ದೀನಿ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದು, ತುಂಬಾ ನಾನು ಪದೇ ಪದೇ ಓದ್ತಾ ಇರೋದು, ನಮ್ಮ ಶ್ರುತಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿರೋ ಬ್ರಹ್ಮಪುರಿಯ ಭಿಕ್ಷುಕ ಅನ್ನೋ ಪುಸ್ತಕ. ಒಬ್ಬ ಮೇಧಾವಿ ಇನ್ನೊಬ್ಬ ಮಹಾನ್ ಮೇಧಾವಿ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಅದೇ ಥರ ಇದೆ ಈ ಪುಸ್ತಕ. ಇದರಲ್ಲಿ ಓದೋದಲ್ಲದೆ ಅವರಿಬ್ಬರ ಸರಳತೆಯ ಬಗ್ಗೆ ನಾವು ಕಲ್ತ್ಕೊಳ್ಳೋದು ತುಂಬಾ ಇದೆ, ಅಳವಡಿಸ್ಕೊಳ್ಳೋದನ್ನ ತುಂಬ ಇದೆ. ಇದರಲ್ಲಿ ನಾವೆಲ್ಲರೂ ಓದಲೇಬೇಕಾದ ಪುಸ್ತಕ. ಆ್ಯಂಡ್ ಟು ಕೀಪ್ ಯು ಗ್ರೌಂಡೆಡ್ ಅಂತಾರಲ್ಲ, ಅದನ್ನು ಕಲ್ತ್ಕೊಳ್ಳೋವಂಥ ಪುಸ್ತಕ. ಒಂದು ಓದೋಣ, ಒಂದು ಲೇಖನ ಓದೋಣ. ಒಬ್ಬ ಮೇಧಾವಿ ಶತಾವಧಾನಿ ಗಣೇಶ್, ಇನ್ನೊಬ್ಬ ಮಹಾ ಮೇಧಾವಿ ಡಿ ವಿ ಗುಂಡಪ್ಪನವರು ಜೀವನದಲ್ಲಿ ಯಾವ್ಯಾವ ರೀತಿ ಅವರು ನಡ್ಕೊಂಡಿದ್ರು, ಮಂಕುತಿಮ್ಮನ ಕಗ್ಗ ಕನ್ನಡದ ಮಹಾನ್ ಭಗವದ್ಗೀತೆ ಅಂತ ಕರೀಬೋದು, ಅದನ್ನು ಬರೀಬೇಕು ಅಂದರೆ ಅವರ ಜೀವನ ಹೇಗಿತ್ತು ಅನ್ನೋದನ್ನು ಶತಾವಧಾನಿ ಗಣೇಶ್ ಅವ್ರ ಕಣ್ಣಲ್ಲಿ ತೋರಿಸಿದ್ದಾರೆ ಅಂತ ಓದೋಣ. ಇನ್ನು ಶ್ರುತಿ ಒಂದು ಸಲ ಇಂಟ್ರೊಡ್ಯೂಸ್ ಮಾಡಿದ್ರು ಹೈ ಲೆವೆಲಲ್ಲಿ. ನಾವು ಒಂದೊಂದು ಲೇಖನ ಓದ್ತೀವಿ ಅಷ್ಟೇ. ರಾಜೇಶ್ವರಿ, ನೀವೊಂದು ಲೇಖನ ಓದಿ, ನಾವು ಪರ್ಫೆಕ್ಟ್. ರಾಜಕೀಯ ಜೀವನದ ಮಹಾ ತ್ಯಾಗರಾಜ ಅನ್ನೋದು ಇದು ಲೇಖನದ ಹೆಸರು. ಸೊ ಡಿ ವಿ ಜಿ ಅವ್ರಿಗೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವ್ರಿಗೆ ಇದ್ದಿದ್ದ ಹೆಸರಿಗಾಗಲಿ, ಅವ್ರಿಗೆ ಎಂಥ ಸ್ಥಾನ ಬೇಕಾದ್ರೂ ಸರ್ಕಾರದ ಸ್ಥಾನ ಕೊಡೋಕ್ಕೆ ರೆಡಿ ಇದ್ರೂ ಅವರು ಆಯ್ಕೆ ಮಾಡ್ಕೊಂಡಿದ್ದು ಸರಳ ಜೀವನ, ಸರಳತೆ. ಅವ್ರಿಗೆ ಏನು ಬೇಕಾಗಿತ್ತೋ ಜೀವನದಲ್ಲಿ, ಏನು ದಕ್ಕಬೇಕಾಗಿತ್ತೋ ಅದನ್ನು ಮಾತ್ರ ಆಸೆ ಪಟ್ಟರು, ಅದನ್ನು ಮಾತ್ರ ಜೀವನವನ್ನು ನಡೆಸಿ ನಮಗೆ ಒಂದು ಮಾದರಿಯಾಗಿ ಅವರು ನಿಂತಿದ್ದಾರೆ. ಅವರ ಮಂಕುತಿಮ್ಮನ ಕಗ್ಗನೇ ಅದಕ್ಕೆ ಸಾಕ್ಷಿ. ಸೊ ಈ ಉದಾಹರಣ ಏನಾಗುತ್ತೆ ಇಲ್ಲಿ? ಮೈಸೂರಿನ ಸಂಸ್ಥಾನದ ಶ್ರೇಷ್ಠ ದಿವಾನರಲ್ಲೊಬ್ಬರಾದ ಕೀರ್ತಿಶೇಷ ಶ್ರೀ ಮಿರ್ಜಾ ಇಸ್ಮಾಯಿಲ್ ಸಾಹೇಬರ ಸುಮಾರು 14 ವರ್ಷಗಳಷ್ಟು ನೀಡದಾಗಿದ್ದ ದಿವಾನಗಿರಿಯ ಅವಧಿಯಲ್ಲಿ ಶಾಸನ ಪರಿಷತ್ತಿನ ಸದಸ್ಯರಾದ ಡಿ ವಿ ಜಿ ಆ ಬಳಿಕ ರಾಜಕೀಯ ನಿವೃತ್ತಿ ಹೊಂದಲು ಬಯಸಿದರು. ಇನ್ನು ಮುಂದೆ ಕೇವಲ ಸಾಹಿತ್ಯ, ಸಂಸ್ಕೃತಿ, ಚಿಂತನ, ಲೇಖನಗಳಲ್ಲಿ ಜೀವಿಸಬೇಕೆಂದು ನಿಶ್ಚಯಿಸಿದರು. ಆದರೆ ಅವರ 10 ಮಂದಿ ಗೆಳೆಯರಿಗೆ ಈ ನಿರ್ಣಯ ರುಚಿಸಲಿಲ್ಲ. ಡಿ ವಿ ಜಿ ಅವರು ರಾಜಕೀಯದಲ್ಲಿಯೇ ನಿಲ್ಲಬೇಕೆಂದು, ಚುನಾವಣೆಗೆ ಸ್ಪರ್ಧಿಸಬೇಕೆಂದೂ ಆಗ್ರಹಿಸಿದರು. ಈ ಬಗೆಗೆ ಚಿಂತಿಸಲೆಂದು ಒಂದು ದಿನದ ಮಟ್ಟಿಗೆ ಕಾಲಾವಕಾಶ ಪಡೆದ ಡಿ ವಿ ಜಿ ಕಬ್ಬನ್ ಪಾರ್ಕಿನಲ್ಲಿ ಒಂಟಿಯಾಗಿ ಶತಪಥ ಹಾಕುತ್ತಿದ್ದಾಗ ದೂರದಿಂದ ಯಾವುದೋ ಧ್ವನಿವರ್ಧಕದ ಮೂಲಕ ತ್ಯಾಗರಾಜರ ಕೃತಿಯ ಸೊಲ್ಲು ಕಿವಿಗೆ ಬಿತ್ತು. ఒక మాట ఒక ಬಾಣ ఒక ಪತ್ನಿ ವ್ರತುಡೆ ఒక ಚಿತ್ತಮೂ ಗಲವಾಡೆ. ಒಂದು ಮಾತು ಒಂದು ಬಾಣ ಒಂದೇ ಮಡದಿಯ ವ್ರತವುಳ್ಳ ಒಂದೇ ಮನದವನೈ ಅನ್ನೋದು. ಇದನ್ನು ಆಲಿಸಿದೊಡನೆಯೇ ತಮ್ಮ ನಿರ್ಣಯಕ್ಕೆ ತ್ಯಾಗಯ್ಯನವರ ಮಾತುಗಳನ್ನು ಉಪಶ್ರುತಿಯಾಗಿ ಗ್ರಹಿಸಿದ ಡಿ ವಿ ಜಿ ತಮ್ಮ ಮೊದಲಿನ ನಿಲುವನ್ನೇ ನೆಮ್ಮಿದರು. ಮತ್ತೆಂದು ಸಕ್ರಿಯ ರಾಜಕೀಯಕ್ಕೆ ಬರಲಿಲ್ಲ. ಈಗಿನ ಕಾಲದಲ್ಲಿ ಏನೂ ಬುದ್ಧಿ ಇಲ್ಲದೆ ಇರೋರು ಅಥವಾ ಅರ್ಹತೆನೇ ಇಲ್ಲದೆ ಇರೋರು ರಾಜಕೀಯಕ್ಕೆ ಬರೋದನ್ನು, ಬೇಡದೇ ಇರೋ ಕಡೆ ರಾಜಕೀಯ ಮಾಡೋದನ್ನು ನೋಡ್ತಾ ಇದ್ದೀವಿ. ಅಂಥವ್ರ ಸಾಲಲ್ಲಿ ಒಂದು ಅನರ್ಘ್ಯ ರತ್ನವಾಗಿ ಕಾಣಿಸ್ಕೊಳ್ಳೋದೇ ನಮ್ಮ ಡಿ ವಿ ಜಿ ಅವರು. ಖಂಡಿತ ನೋಡಿ, ಒಂದೇ ಹೆಂಡತಿ ಒಂದೇ ಮಾತು ಇಟ್ಕೋತೀನಿ ನಾನು, ನನಗೆ ಬೇರೆ ಏನೂ ಬೇಡ, ನಾನು ಬರಿತಾ ಇದ್ದೀನಿ ಅದೇ ಸಾಕು ನನಗೆ ಬೇರೆ ಯಾವ ರಾಜಕೀಯ ಅಪೇಕ್ಷೆ ಇಲ್ಲ ಅಂತ ಅವರು ಅದನ್ನೇ ತಿರಸ್ಕಾರ ಮಾಡಿದರು. ನನಗೆ ಇನ್ನೊಂದು ಪ್ಯಾರಲ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಇವಾಗ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದ ಎಷ್ಟು ಅಭಿಮಾನ ಸಂಪಾದಿಸ್ಕೊಂಡಿದ್ದರು ಕರ್ನಾಟಕದ ಜನತೆಗೆ. ಅವರು ಬಹಳ ಸುಲಭವಾಗಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನಾಯಕರಾಗ್ಬೋದಾಗಿತ್ತು. ಆದರೆ ಅವರು ಯಾವತ್ತೂ ರಾಜಕೀಯದ ಕಡೆ ಬರಲಿಲ್ಲ. ಅವರು ಚಿತ್ರರಂಗ ಉಂಟು ಇದ್ಬಿಟ್ರು ಅಂತ ಪ್ಯಾರಲ್ಸ್ ಡ್ರಾ ಮಾಡ್ಬೋದು. ಸೊ ಬಹಳನೇ ಚಿಕ್ಕದಾಗಿದ್ದರೂ ಈ ಲೇಖನ ಚೆನ್ನಾಗಿದೆ. ಇದೇ ರೀತಿ ಸಾಕಷ್ಟು ಇದೇ ಥರ ಅವರ ಜೀವನದ, ಡಿ ವಿ ಜಿ ಅವರ ಜೀವನದ ಲೇಖನಗಳು ತುಂಬ ಇದೆ. ಹೆಸರೆಂದು ನೀಂ ಬಸವಳಿಯುವುದೇ ಕಯ್ಯ ಅಂತ ಹೆಸರದ ಬಗ್ಗೆ ಒಂದು ಪುಟ್ಟ ಲೇಖನ ಇದೆ, ನಾನು ಅದನ್ನು ಓದ್ತೀನಿ. ಹೆಸರೆಂದು ನೀಂ ಬಸವಳಿಯುವುದೇ ಕಯ್ಯ. ವೈದ್ಯವರ ದ ಕೃ ಭಾರದ್ವಾಜರು ಕನ್ನಡ ನುಡಿಯ ಸೇವಕರೂ ಹೌದು. 1944ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖವಾಣಿಯಾದ ಕನ್ನಡ ನುಡಿಯಲ್ಲಿ ಕನ್ನಡ ನುಡಿ ಭಕ್ತರು ಎಂಬ ಲೇಖನ ಮಾಲೆಯನ್ನು ಬರೆದು ಪ್ರಕಟಿಸಿದರು. ಆ ಸರಣಿಯಲ್ಲಿ ಡಿ ವಿ ಜಿಯವರ ಬಗೆಗೂ ಬರೆಯುತ್ತಾ, ಇವರು ವಿದೇಶಗಳಲ್ಲಿ ಜನಿಸಿದ್ದರೆ ಆಯಾ ರಾಷ್ಟ್ರಗಳ ಪ್ರಧಾನಮಂತ್ರಿಗಳ ಸ್ಥಾನವನ್ನೇ ಅಲಂಕರಿಸಬಹುದಾಗಿತ್ತು. ಇವರೇನಾದರೂ US ಅಲ್ಲಿ ಇದ್ದರೆ ಇವರು ಪ್ರೆಸಿಡೆಂಟ್ ಆಗ್ಬೋದಿತ್ತೇನೋ ಅನ್ನುವ ರೀತಿ ಅವರ ಬಗ್ಗೆ ಬರೆದಿದ್ದಾರೆ. ಅವರ ಜೀವನ ಸಾಧನೆಗಳನ್ನು ಕುರಿತ ಗ್ರಂಥಗಳು 1000ಗಟ್ಟಲೆ ಪ್ರತಿಗಳು ಭೂಗೋಳದಲ್ಲೆಲ್ಲ ಮೊಳಗುತ್ತಿದ್ದವು ಎಂದೆಲ್ಲ ಅಭಿಮಾನದ ಮಾತುಗಳನ್ನಾಡಿದ್ದರು ಡಿ ವಿ ಜಿ ಬಗ್ಗೆ. ಡಿ ವಿ ಜಿಯವರು ಈ ಪ್ರಶಂಸೋಪನ್ಯಾಸವನ್ನು
ಅಂದರೆ ಉಪನ್ಯಾಸ, ಬಟ್ ತುಂಬ ಪ್ರಶಂಸೆ ಮಾಡ್ತಿದ್ರಲ್ಲ ನನಗೆ, ಅದರ ಬಗ್ಗೆ ಅದನ್ನು ನೋಡೋ ಅವರು ಕನ್ನಡ ನುಡಿಯ ಸಂಪಾದಕರಿಗೆ DVG ಒಂದು ಪತ್ರ ಬರೆದ್ರಂತೆ 17ನೇ ತಾರೀಕು ನವೆಂಬರ್ 1944 ಇಸ್ವಿಯಲ್ಲಿ. ಏನು ಬರೆದ್ರು? ಕನ್ನಡ ಪುನರುಜ್ಜೀವನಕ್ಕೆ ಇಂಥ ಅತಿಶಯವಾದ ವ್ಯಕ್ತಿ ಪ್ರಶಂಸೆಯಿಂದ ಲಾಭ ಉಂಟೇ ಎಂಬ ಪ್ರಶ್ನೆಯನ್ನೆತ್ತಿ, ಅವ್ರಿಗೇ ಬೇರೆಯವರು ಪ್ರಶಂಸೆ ಮಾಡಿದರೂ ಕೂಡ ಅದನ್ನು ಅವ್ರು ಇಷ್ಟಪಡದೆ ವಾಪಸ್ ಪತ್ರ ಬರೆದಿದ್ದಾರೆ. ಬದುಕಿರುವ ವ್ಯಕ್ತಿಗಳನ್ನು ಕುರಿತ ಅತಿ ಪ್ರಶಂಸೆಯು ಅವರ ಸಮೀಪದ ಗೆಳೆಯರಿಂದ ಆಗುವುದು ಅನಾವಶ್ಯಕವಷ್ಟೇ ಅಲ್ಲ, ಹಾನಿಕಾರಕವೂ ಹೌದೆಂದು ಆಕ್ಷೇಪಿಸಿದರು. ಜೊತೆಗೆ ಭಾರದ್ವಾಜರ ಲೇಖನವನ್ನು ಪ್ರಕಟಿಸುವ ಮುನ್ನ ಕನ್ನಡ ನುಡಿಯ ಸಂಪಾದಕರು ತಮ್ಮನ್ನೊಂದು ಮಾತು ಕೇಳಬೇಕಿತ್ತೆಂದು ಆಗ್ರಹಿಸಿದರು. ಹೀಗಲ್ಲದಿದ್ದರೆ ತಮ್ಮ ಮೇರುಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೆ ಬರೆಯುತ್ತಿದ್ದರೆ, ಏನು ಬರೆದಿದ್ದಾರೆ? ಇಳೆಯಿಂದ ಮೊಳಕೆ ಯೊಗವೊಂದು ತಮಟೆಗಳಲ್ಲ, ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಲ್ಲ, ಬೆಳಕೀವ ಸೂರ್ಯಚಂದ್ರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಎಂದು ಬರೆಯಲು ಸಾಧ್ಯವಾಗುತ್ತಿತ್ತೆ. ಹೌದು, ಎಷ್ಟೇ ಮೇಲಕ್ಕೆ ಹೋದರೂ ಅಲ್ಲಿ ಸೂರ್ಯಚಂದ್ರರು ಸದ್ದಿಲ್ಲದೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನೀವು ಯಾಕೆ ನಿಮ್ಮ ಡೊಗ್ಗರ ನೀವೇ ಹೊಡಿಬೇಕು, ಅಥವಾ ನಿಮ್ಮ ಸ್ನೇಹಿತರು ಈ ರೀತಿ ಅತಿ ಪ್ರಶಂಸೆ ಯಾಕೆ ಮಾಡಬೇಕು ಅನ್ನೋದನ್ನ ಬಗ್ಗೆ ತುಂಬ ಚೆನ್ನಾಗಿ ಅದರಲ್ಲಿ ಬಂದಿದ್ದಾರೆ. ಇದೆಷ್ಟು ನಿಜಾನೂ ಅಲ್ವಾ ಶ್ರೀಧರ್? ನೀವು ನಿಜಾಗ್ಲೂ ನೋಡಿದ್ರೆ ತುಂಬಾ ಅಚೀವ್ ಮಾಡಿರೋರು ಯಾರು ಇದನ್ನ ಬಯಸೋದಿಲ್ಲ. ಅಂಡ್ ಅವ್ರಿಗೆ ಅದು ಅರ್ಥ ಆಗಿರುತ್ತೆ, ಇದು ನನ್ನಿಂದ ಆಗಿರೋದಲ್ಲ ಅಂತ, ನನ್ನದೇನು ಇಲ್ಲ ಅನ್ನೋದು. ಅಂದ್ರೆ ವಾಪಸ್ ನೇಚರ್ಗೆ ಅಥವಾ ದೇವರಿಗೆ ಅವ್ರು ಕೊಟ್ಟಿರೋದನ್ನ ಸಮರ್ಪಣೆ ಮಾಡೋದು, ಅರ್ಪಣಾ ಭಾವ ಇದ್ದಾಗ್ಲೇನೆ ಒಂದು ಮನುಷ್ಯ ಅಷ್ಟು ಉತ್ತುಂಗಕ್ಕೆ ಏರಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಖಂಡಿತ. ಅದಕ್ಕೆ ಎಷ್ಟೇ ಮೇಲೆ ಹೋದ್ರೂ ಚಿಕ್ಕವನಾಗಿರಬೇಕು ಅಂತ ಇನ್ನೊಂದು ಹಾಡು ಜ್ಞಾಪಕ ಬರ್ತದೆ ನನಗೆ. ಎಷ್ಟೇ ಮೇಲೆ ಹೋದ್ರೂ ಚಿಕ್ಕ ನಕ್ಷತ್ರ ಥರ ಇರಬೇಕು ಅಥವಾ ಚಂದ್ರನ ಥರ ಇರಬೇಕು ಅಂತ ಜ್ಞಾಪಕ ಬರ್ತಿದೆ. ಖಂಡಿತ ಚೆನ್ನಾಗಿದೆ ಈ ಪುಸ್ತಕ. ಇದನ್ನ ನೀವು ಆನ್ಲೈನ್ ತಗೋಬಹುದು ಅನ್ಸುತ್ತೆ, ಅಥವಾ ಈ ಪುಸ್ತಕದಲ್ಲಿರುವ ಇನ್ನಿತರ ಲೇಖನ ಟೋಟಲ್ ಕನ್ನಡ ನಲ್ಲಿ ಶ್ರುತಿ ತರಿಸಿದ್ದು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರುತಿ. ನನಗೆ ಈ ಪುಸ್ತಕ ಇರೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇಂಟ್ರೊಡ್ಯೂಸ್ ಮಾಡಿಸಿ ಅದನ್ನು ನನಗೆ ಓದೋ ಥರ ಅವಕಾಶ ಮಾಡಿಕೊಟ್ಟಿದ್ದು ಶ್ರುತಿ. ಇದು ಶ್ರುತಿ ನನಗೆ ಕೊಟ್ಟಿರೋ ಗಿಫ್ಟು. ಥ್ಯಾಂಕ್ ಯು ಶ್ರುತಿ, ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಇತರ ಸ್ನೇಹಿತರು ಶುರು ಮಾಡ್ಕೊಳ್ಳೋಣ, ಪುಸ್ತಕ ಓದಿ, ಪುಸ್ತಕ ಪರಿಚಯ ಮಾಡಿ, ನಾನೇ ನಿಮ್ಮ ಮನೆಗಳಿಗೆ ಬಂದು ಪರಿಚಯ ಮಾಡಿಸಿ. ಸೊ ಲೆಟ್ ದಿಸ್ ಬಿ ಅ ನ್ಯೂ ಬಿಗಿನಿಂಗ್ ಆಫ್ HB ಪುಸ್ತಕ ಗುಡು. ಥ್ಯಾಂಕ್ ಯು ರಾಜೇಶ್ವರಿ. ಥ್ಯಾಂಕ್ ಯು ಶ್ರೀಧರ್.